ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಮುಂದಿನ ಕ್ಲಾಸಿಫಿಕೇಷನ್ ಆಫ್ ಸಿಗ್ನಲ್ಸ್, ಎನರ್ಜಿ ಆ್ಯಂಡ್ ಪವರ್ ಸಿಗ್ನಲ್ಸ್ ಬಗ್ಗೆ ಬೆಳಕು ಚೆಲ್ಲೋಣ. ಈ ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಆಗಿ ಎನರ್ಜಿ ಸಿಗ್ನಲ್ಸ್ ಬಗ್ಗೆ ಸ್ವಲ್ಪ ಮಾಹಿತಿ ಪಡೆಯೋಣ. ಮೊದಲೇ ತಿಳಿಸಿದಂತೆ ನಾವು ಈ ಸಿಗ್ನಲ್ಸ್ ಆ್ಯಂಡ್ ಸಿಸ್ಟಮ್ ಸಬ್ಜೆಕ್ಟ್ನಲ್ಲಿ ನಾವು ಡೀಲ್ ಮಾಡೋ ಸಿಗ್ನಲ್ಸ್ಗಳು ಫಂಕ್ಷನ್ ಆಫ್ ಒನ್ ವೇರಿಯಬಲ್ ಇರುತ್ತೆ. ಫಂಕ್ಷನ್ ಆಫ್ ಟೈಮ್ ಅಥವಾ ಫ್ರೀಕ್ವೆನ್ಸಿ. ಎಕ್ಸಾಂಪಲು ECG, EEG, ಸ್ಪೀಚ್. ಈ ಸಿಗ್ನಲ್ಸ್ ಎಲ್ಲ ಫಂಕ್ಷನ್ಸ್ ಆಫ್ ಟೈಮ್ ವೇರಿಯಿಂಗ್ ಸಿಗ್ನಲ್ಸ್ ಇದಲ್ಲ, ಟೈಮ್ ಡಿಪೆಂಡೆಂಟ್ ಆಗಿರುತ್ತೆ ಇದರ ಆ್ಯಂಪ್ಲಿಟ್ಯೂಡ್ಸು. ಸೊ ಇವೆಲ್ಲ ಸಿಗ್ನಲ್ಸು ನಾವು ಎಲೆಕ್ಟ್ರಿಕ್ ಅಥವಾ ಎಲೆಕ್ಟ್ರಾನಿಕ್ ಡಿವೈಸಸಲ್ಲಿ ಪ್ರೊಸೆಸ್ ಮಾಡ್ತೀವಿ. ಸೊ ಈ ಸಿಗ್ನಲ್ಸ್ ನಾವು ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಅಂತಲೂ ಕರಿತೀವಿ. ಇವೆಲ್ಲ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಆಗಿರುತ್ತೆ. ಸ್ಪೀಚ್ ಒಂದು ಪ್ರೆಷರ್ ವೇರಿಯಿಂಗ್ ಸಿಗ್ನಲ್ ಆದರೂ ಕೂಡ ನಾವೊಂದು ಡಿವೈಸಲ್ಲಿ ಅದನ್ನು ಪ್ರೊಸೆಸ್ ಮಾಡ್ಬೇಕಾದ್ರೆ ಅದನ್ನು ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡ್ತೀವಿ. ಸೊ ಈ ಸಿಗ್ನಲ್ಸ್ ಎಲ್ಲ ನಾವು ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಆಗಿರೋದ್ರಿಂದ ಸೊ ಆ ಸಿಗ್ನಲ್ಗಳು ಐದರ್ ವೋಲ್ಟೇಜ್ ಸಿಗ್ನಲ್ ಆಗಿರುತ್ತೆ ಅಥವಾ ಕರೆಂಟ್ ಸಿಗ್ನಲ್ ಆಗಿರುತ್ತೆ. ಜನರಲ್ ಆಗಿ ನಾವು ಇವನ್ನ x(t) ಅಂತ ಬರಿತೀವಿ. ಸೊ x(t) ಅಂತ ಬರೆದ್ರೆ ಇಟ್ ಕ್ಯಾನ್ ಬಿ ಐದರ್ ವೋಲ್ಟೇಜ್ ಸಿಗ್ನಲ್ ಆರ್ ಕರೆಂಟ್ ಸಿಗ್ನಲ್. ನಾವು ಎನರ್ಜಿ ಆಫ್ ದ ಸಿಗ್ನಲ್ ಅಂದರೆ ಏನು, ಎನರ್ಜಿ ಆಫ್ ಸಿಗ್ನಲ್ ಯಾಕೆ ನಾವು ಸಿಗ್ನಲ್ದು ಎನರ್ಜಿ ಯಾಕೆ ಫೈಂಡ್ ಮಾಡಬೇಕು ಅಂತ ನೋಡೋಣ. ಒಂದು ಡಿವೈಸ್ ಇದೆ, ಈಗ ನನ್ನ ಹತ್ರ ಒಂದು ಸಿಗ್ನಲ್ ಇದೆ. ಈ ಸಿಗ್ನಲ್ನ ನಾನು ಟ್ರಾನ್ಸ್ಮಿಟ್ ಮಾಡಬೇಕು ಚಾನಲ್ಗೆ ಈ ಸಿಗ್ನಲ್ ಟ್ರಾನ್ಸ್ಮಿಟ್ ಮಾಡಬೇಕು ಅಂದರೆ ಐ ಹ್ಯಾವ್ ಟು ಯೂಸ್ ಎ ಟ್ರಾನ್ಸ್ಮಿಟರ್. ಸೊ ಈ ಟ್ರಾನ್ಸ್ಮಿಟರು ಇದ್ರ ಕೆಲಸ ಏನಂದರೆ ಒಂದು ಸಿಗ್ನಲ್ನ ಚಾನಲ್ಗೆ ಟ್ರಾನ್ಸ್ಮಿಟ್ ಮಾಡುತ್ತೆ. ಸೊ ಈ ಟ್ರಾನ್ಸ್ಮಿಟ್ ಮಾಡೋಕ್ಕೆ ಇದಕ್ಕೊಂದು ಎನರ್ಜಿ ಬೇಕು, ಸೊ ಅದಕ್ಕೋಸ್ಕರ ನಾವು ಒಂದು ವೋಲ್ಟೇಜ್ ಸಪ್ಲೈ ಕೊಡಬೇಕಾಗುತ್ತೆ. ಸೊ ಈ ವೋಲ್ಟೇಜ್ ಸಪ್ಲೈ ಎನರ್ಜಿ ಆಫ್ ದ ಸಿಗ್ನಲ್ಗೆ ಡಿಪೆಂಡೆಂಟ್ ಆಗಿರುತ್ತೆ. ಈಗ ಅಕಸ್ಮಾತ್ ಈ ಟ್ರಾನ್ಸ್ಮಿಟರ್ ಒಂದು ಬ್ಯಾಟ್ರಿ ಡ್ರಿವನ್ ಟ್ರಾನ್ಸ್ಮಿಟರ್ ಅಂತ ತಿಳ್ಕೊಳ್ಳಿ. ಈ ಬ್ಯಾಟ್ರಿ ಲೆವೆಲ್ ತುಂಬ ವೀಕ್ ಇದ್ದರೆ ಈ ಸಿಗ್ನಲ್ನ ಕಳ್ಸೋಕ್ಕಾಗಲ್ಲ. ಸೊ ಈ ಬ್ಯಾಟ್ರಿ ಲೆವೆಲ್ ಎಷ್ಟಿರಬೇಕು ಅಂದರೆ ಪ್ರೊಪೋರ್ಷನೇಟ್ ಆಗಿ ಎನರ್ಜಿ ಆಫ್ ದ ಸಿಗ್ನಲ್ ಆಗಿರಬೇಕು. ಸೊ ಈ ಸಿಗ್ನಲಿಂದ ಎನರ್ಜಿ ಎಷ್ಟಿದೆ ಅದಕ್ಕೆ ಮ್ಯಾಚ್ ಆಗಬೇಕು ಈ ಬ್ಯಾಟ್ರಿಲಿರೋ ಇದು ಪವರು. ಸೊ ಅವಾಗ ಮಾತ್ರ ನಾವು ಈ ಸಿಗ್ನಲ್ನ ಟ್ರಾನ್ಸ್ಮಿಟ್ ಮಾಡೋಕ್ಕಾಗುತ್ತೆ. ಸೊ ಅದಕ್ಕೋಸ್ಕರ ನಾವು ಎನರ್ಜಿ ಆಫ್ ದ ಸಿಗ್ನಲ್ ಫೈಂಡ್ ಮಾಡಬೇಕಾಗತ್ತೆ. ಸೊ ಎನರ್ಜಿ ಆಫ್ ದ ಸಿಗ್ನಲ್ ಅಂದರೆ ಏನು ಫೈಂಡ್ ಮಾಡೋದು ಹೇಗೆ ಅಂತ ನೋಡೋಣ. ಯಾವ್ದಾರು ಒಂದು ಎಲೆಕ್ಟ್ರಿಕಲ್ ಸರ್ಕ್ಯೂಟು ಅಥವಾ ಎಲೆಕ್ಟ್ರಾನಿಕ್ ಸರ್ಕ್ಯೂಟು ನಮ್ಮ ಹತ್ರ ಇದ್ದರೆ ಇನ್ಸ್ಟಂಟೇನಿಯಸ್ ಪವರ್ ಆಫ್ ದ ಸರ್ಕ್ಯೂಟು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ P(t) = V(t) × I(t) ಅಂತ ಮಾಡ್ತೀವಿ. ಅಥವಾ P(t) = V(t)/R ಮಾಡ್ಬೋದು. ಓಮ್ಸ್ ಲಾ ಯೂಸ್ ಮಾಡಿ I = V/R, V²(t/R) ಆಗುತ್ತೆ. ಅದೇ ನಮಗೆ ಕರೆಂಟ್ ಗೊತ್ತಿದ್ರೆ V = I × R ಅಂತ ಬರಿಬೋದು. I(t) × R × I(t). ಸೊ ಅದು I²(t) × R. ಸೊ ಇನ್ಸ್ಟಂಟೇನಿಯಸ್ ಪವರು ಇಲ್ಲಿ P(t) = I²(t) × R ಆಗುತ್ತೆ ಅಥವಾ V²(t/R) ಆಗುತ್ತೆ. ನಾವು ಈಗ ರೆಸಿಸ್ಟೆನ್ಸ್ ವ್ಯಾಲ್ಯೂ ಈಗ R = 1 ಅಂತ ಅಸ್ಯೂಮ್ ಮಾಡಿದ್ರೆ P(t) ಏನಾಗುತ್ತೆ ಅಂದರೆ V²(t) ಆಗುತ್ತೆ. P(t) ಅಂದರೆ I²(t) ಆಗುತ್ತೆ. ಸೊ ಇವೆರಡೂ ಈಕ್ವಲ್ ಆಗುತ್ತೆ. ಸೊ ಇದನ್ನು ನಾವು ನಾರ್ಮಲೈಸ್ಡ್ ಇನ್ಸ್ಟಂಟೇನಿಯಸ್ ಪವರ್ ಅಂತ ಕರಿತೀವಿ. ಇನ್ಸ್ಟಂಟೇನಿಯಸ್ ಪವರ್. ಸೊ ಇವೆರಡು P(t) = V²(t) ಅಥವಾ I²(t) ಆಗಿರೋದ್ರಿಂದ ಜನರಲ್ ಆಗಿ ನಾವು x²(t) ಅಂತ ಬರಿತೀವಿ. ಸೊ ನಮಗೆ ಗೊತ್ತು ಎನರ್ಜಿ ಸ್ಪೆಂಟ್, ರೇಟ್ ಅಟ್ ವಿಚ್ ಎನರ್ಜಿ ಸ್ಪೆಂಟ್ ಈಸ್ ವರ್ಕ್ ಡನ್. ರೇಟ್ ಅಟ್ ವಿಚ್ ಎನರ್ಜಿ ಸ್ಪೆಂಟ್ ಈಸ್ ಕಾಲ್ಡ್ ವರ್ಕ್ ಡನ್. ಸೊ ನಾವು ಎನರ್ಜಿನ ರೇಟ್ ಆಫ್ ಚೇಂಜ್ ಆಫ್ ಎನರ್ಜಿ ಇದನ್ನು ನಾವು ಪವರ್ ಅಂತ ಕರಿಬೋದು, ವರ್ಕ್ ಡನ್ನು. ಸೊ ಎನರ್ಜಿ ಆಫ್ ದ ಸಿಗ್ನಲ್ ಬೇಕು ಅಂದರೆ ನಾವೇನು ಮಾಡಬೇಕು ಅಂದರೆ ಎರಡು ಸೈಡು ಇಂಟಗ್ರೇಟ್ ಮಾಡಬೇಕು. ಇಂಟಗ್ರೇಟ್ dE/dt of dt = ಇಂಟಗ್ರೇಷನ್ P(t) dt. ಸೊ ಎನರ್ಜಿ ಆಫ್ ದ ಸಿಗ್ನಲ್ಲು ಇಂಟಗ್ರೇಷನ್ ಆಫ್ P(t) ಇನ್ಸ್ಟಂಟೇನಿಯಸ್ ಪವರ್ dt ಆಗುತ್ತೆ. P(t) ಅಂದರೆ ನಾವು ನೋಡ್ದಂಗೆ ಇಟ್ ಈಸ್ x²(t). ಸೊ ಎನರ್ಜಿ ಆಫ್ ದ ಸಿಗ್ನಲ್ ಏನಾಗುತ್ತೆ ಅಂದರೆ ಏರಿಯಾ ಆಫ್ x²(t), ಏರಿಯಾ ಅಂಡರ್ x²(t) ಕರ್ವು, ಡ್ಯೂರೇಷನ್ ಆಫ್ ದ ಕರ್ವು -∞ to +∞, ಅದು ಯಾವ ಡ್ಯೂರೇಷನ್ ತಗೊಳುತ್ತೆ ಆ ಡ್ಯೂರೇಷನಲ್ಲಿ ಅದನ್ನು ಸ್ಕ್ವೇರ್ ಮಾಡಿ ನಾವು ಇಂಟಗ್ರೇಟ್ ಮಾಡಿದ್ರೆ ಎನರ್ಜಿ ಆಫ್ ದ ಸಿಗ್ನಲ್ ಸಿಗುತ್ತೆ. ಸೊ ಎನರ್ಜಿ ಆಫ್ ಎನಿ ಸಿಗ್ನಲ್ಲು ನಮಗೆ ಈ ಫಾರ್ಮುಲಾದಲ್ಲಿ ಬರಿಬೋದು, -∞ to +∞, x²(t) dt. ಮೋರ್ ಜನರಲ್ ಫಾರ್ಮ್ ಇದಕ್ಕೆ ಏನಂದರೆ, ಈಗ ನಾವು ಸಿಗ್ನಲ್ನ ಜನರಲ್ ಆಗಿ ಇಫ್ ಸಿಗ್ನಲ್ x(t)
ಈಸ್ ಕಾಂಪ್ಲೆಕ್ಸ್ ಅಂತ ತಗೊಂಡ್ರೆ ಎಕ್ಸ್ ಆಫ್ ಟಿನ ಏನಂತ ಬರಿಬೋದು ಅಂದ್ರೆ ನಾವು ಎಕ್ಸ್ ಆಫ್ ಟಿ ಈಸ್ ಈಕ್ವಲ್ ಟು ಎಕ್ಸ್ ಆರ್ ಆಫ್ ಟಿ ಪ್ಲಸ್ ಜೆ ಎಕ್ಸ್ ಐ ಆಫ್ ಟಿ ಅಂತ ಬರಿತೀವಿ. ಅಂದರೆ ರಿಯಲ್ ಪಾರ್ಟ್ ಪ್ಲಸ್ ಇಮ್ಯಾಜಿನರಿ ಪಾರ್ಟ್ ಅಂತ ಬರಿತೀವಿ. ಈಗ ನಾವು 5 + 3j ಅಂತ ಬರೆದ್ರೆ ಸೊ ಇದು ರಿಯಲ್ ಪಾರ್ಟ್ ಆಗುತ್ತೆ, ಇದು ಇಮ್ಯಾಜಿನರಿ ಪಾರ್ಟ್ ಆಗುತ್ತೆ. ಇವೆರಡು ರಿಯಲ್ ಪಾರ್ಟ್ ಇಮ್ಯಾಜಿನರಿ ಪಾರ್ಟ್ ಆದರೂ ಈ ನಂಬರ್ ಮಾತ್ರ ರಿಯಲ್ ಇರುತ್ತೆ. ಸೊ ದಿಸ್ ಈಸ್ ಆಲ್ಸೋ ರಿಯಲ್ ನಂಬರ್, ದಿಸ್ ಈಸ್ ಆಲ್ಸೋ ರಿಯಲ್ ನಂಬರ್. ಸೊ ಎಕ್ಸ್ ಆರ್ ಆಫ್ ಟಿ ಇದು ರಿಯಲ್ ಇರುತ್ತೆ, ಎಕ್ಸ್ ಐ ಆಫ್ ಟಿನೂ ರಿಯಲ್ ಇರುತ್ತೆ. ಆದರೆ ಇವೆರಡನ್ನೂ ಸಪ್ರೇಟ್ ಮಾಡೋಕ್ಕೆ ನಾವು ಜೇನ ಅಪೆಂಡ್ ಮಾಡಿರ್ತೀವಿ. ಸೊ ಈಗ ನಾನು ಇವೆರಡು ಸಿಗ್ನಲ್ ಇದೆ, ಎಕ್ಸ್ ಆರ್ ಆಫ್ ಟಿ ಮತ್ತು ಎಕ್ಸ್ ಐ ಆಫ್ ಟಿ, ಇವೆರಡೂ ರಿಯಲ್ ಆಗಿರುತ್ತೆ. ನಮಗೆ ಇಮ್ಯಾಜಿನರಿ ಸಿಗ್ನಲ್ ನಾವು ಜನ್ರೇಟ್ ಮಾಡೋಕ್ಕಾಗಲ್ಲ. ಸೊ ಇವೆರಡೂ ಸಿಗ್ನಲ್ನ ನಾನು ಟ್ರಾನ್ಸ್ಮಿಟ್ ಮಾಡಬೇಕು ಅಂದರೆ ಈ ಎಕ್ಸ್ ಆರ್ ಆಫ್ ಟಿ ಸಿಗ್ನಲ್ ಟ್ರಾನ್ಸ್ಮಿಟ್ ಮಾಡಬೇಕು ಅಂದರೆ ನನಗೆ ಇಂಟಗ್ರೇಷನ್ ಎಕ್ಸ್ ಆರ್ ಆಫ್ ಟಿ ಬೇಕು, ಇದು ಬೇಕು, ಈ ಎನರ್ಜಿ ಬೇಕು. ಎಕ್ಸ್ ಐ ಆಫ್ ಟಿ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಎಕ್ಸ್ ಸ್ಕ್ವೇರ್ ಆಫ್ ಟಿ ಬೇಕು. ಸೊ ಇವೆರಡು ಸಿಗ್ನಲ್ ಕಂಬೈನ್ ಮಾಡಿ ಕಳಿಸ್ಬೇಕು ಅಂದರೆ ಸೊ ಎನರ್ಜಿ ರಿಕ್ವೈರ್ಡ್ ಟು ದಿಸ್ ಸಿಗ್ನಲ್ ಇಸ್ ಎನರ್ಜೀಸ್ ರಿಕ್ವೈರ್ಡ್ ಫಾರ್ ದಿಸ್ ಸಿಗ್ನಲ್ ಪ್ಲಸ್ ಎನರ್ಜಿ ರಿಕ್ವೈರ್ಡ್ ಫಾರ್ ದಿಸ್ ಸಿಗ್ನಲ್. ಸೊ ಎನರ್ಜಿ ರಿಕ್ವೈರ್ಡ್ ಟು ಟ್ರಾನ್ಸ್ಮಿಟ್ ಎಕ್ಸ್ ಆಫ್ ಟಿ ಅಥವಾ ಎನರ್ಜಿ ಆಫ್ ಸಿಗ್ನಲ್ ಎಕ್ಸ್ ಆಫ್ ಟಿ ಈಸ್ ಈಕ್ವಲ್ ಟು ಎನರ್ಜಿ ರಿಕ್ವೈರ್ಡ್ ಫಾರ್ to transmit XR of t plus energy required to transmit XI of t, or energy of X of t is equal to energy of XR of t plus energy of XI of t ಆಗುತ್ತೆ. ಸೊ ಇದನ್ನು ನಾವು ಬಡೆ ಈಗ ಎನರ್ಜಿ ಏನಾಗುತ್ತೆ ಅಂದರೆ ಎನರ್ಜಿ ಈಸ್ ಈಕ್ವಲ್ ಟು ಇಂಟಗ್ರೇಷನ್ ಎಕ್ಸ್ ಸ್ಕ್ವೇರ್ ಆಫ್ ಟಿ ಪ್ಲಸ್ ಇಂಟಗ್ರೇಷನ್ XI ಸ್ಕ್ವೇರ್ ಆಫ್ ಟಿ ಆಗುತ್ತೆ. ಮೈನಸ್ ಇನ್ಫಿನಿಟಿ ಪ್ಲಸ್ ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ ಪ್ಲಸ್ ಇನ್ಫಿನಿಟಿ. ಇದನ್ನು ಕಂಬೈನ್ ಮಾಡಿದರೆ ನಮಗೆ ಎಕ್ಸ್ ಆರ್ ಸ್ಕ್ವೇರ್ ಆಫ್ ಟಿ ಪ್ಲಸ್ ಎಕ್ಸ್ ಐ ಸ್ಕ್ವೇರ್ ಆಫ್ ಟಿ ಆಗುತ್ತೆ, ಡಿ ಟಿ ಆಗುತ್ತೆ. ನಾವು ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡ್ಬೋದು, ನೋಡೋಣ ಹೇಗೆ ಅಂತ. ಈಗ ಒಂದು ನಂಬರ್ ತಗೊಳ್ಳೋಣ ನಾವು, ಎ ಕಾಂಪ್ಲೆಕ್ಸ್ ನಂಬರ್ ಎ ಪ್ಲಸ್ ಜೆ ಬಿ ಅಂತ. ಸೊ ಸಿ ಅಂತ ತಗೊಳ್ಳೋಣ. ಇದ್ರದ್ದು ಮ್ಯಾಗ್ನಿಟ್ಯೂಡು ಬಂದು ಸಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತ. ಸೊ ಇದನ್ನು ಮ್ಯಾಗ್ನಿಟ್ಯೂಡ್ ಸ್ಕ್ವೇರ್ ಮಾಡಿದ್ರೆ ನನಗೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬರುತ್ತೆ. ಸೊ ಇನ್ನೊಂದು ಕಡೆ ನಾನು ಏನು ಮಾಡ್ತೀನಿ ಅಂದರೆ ರಿಯಲ್ ಪಾರ್ಟ್ ಸ್ಕ್ವೇರ್ ಪ್ಲಸ್ ಇಮ್ಯಾಜಿನರಿ ಪಾರ್ಟ್ ಸ್ಕ್ವೇರ್ ಮಾಡ್ತೀನಿ. ಸೊ ರಿಯಲ್ ಪಾರ್ಟ್ ಅಂದರೆ ಎ ಸ್ಕ್ವೇರ್, ಇಮ್ಯಾಜಿನರಿ ಪಾರ್ಟ್ ಸ್ಕ್ವೇರ್ ಅಂದರೆ ಬಿ ಸ್ಕ್ವೇರ್. ಸೊ ಇವೆರಡು ಈಕ್ವಲ್ ಆಗುತ್ತೆ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಆಗುತ್ತೆ. ಅಥವಾ ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಜೆ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಆಗುತ್ತೆ. ಸೊ ಅದನ್ನೇ ನಾವಿಲ್ಲಿ ಬರೆದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಜೆ ಬಿ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಆಗುತ್ತೆ. ಇಲ್ಲಿ ರಿಯಲ್ ಪಾರ್ಟ್ ಸ್ಕ್ವೇರ್ ಪ್ಲಸ್ ಇಮ್ಯಾಜಿನರಿ ಪಾರ್ಟ್ ಸ್ಕ್ವೇರ್ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ದ ಕಾಂಪ್ಲೆಕ್ಸ್ ಸಿಗ್ನಲ್ ಎಕ್ಸ್ ಆಫ್ ಟಿ ಡಿ ಟಿ ಸ್ಕ್ವೇರ್ ಆಗುತ್ತೆ. ಇದು ಲಿಮಿಟ್ ಮೈನಸ್ ಇನ್ಫಿನಿಟಿ ಪ್ಲಸ್ ಇನ್ಫಿನಿಟಿ ಆಗುತ್ತೆ. ಸೊ ಮೋರ್ ಜನರಲ್ ಫಾರ್ಮ್ ಆಫ್ ಎನರ್ಜಿ ಆಫ್ ಎ ಸಿಗ್ನಲ್ ಅಂದರೆ ಎನರ್ಜಿ ಈಸ್ ಈಕ್ವಲ್ ಟು ಇಂಟಗ್ರೇಷನ್ ಮೈನಸ್ ಇನ್ಫಿನಿಟಿ ಪ್ಲಸ್ ಇನ್ಫಿನಿಟಿ ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಎಕ್ಸ್ ಆಫ್ ಟಿ ಸ್ಕ್ವೇರ್ ಡಿ ಟಿ ಆಗುತ್ತೆ. ಇಲ್ಲಿ ಎಕ್ಸ್ ಆಫ್ ಟಿ ಈಸ್ ರಿಯಲ್ ಆದರೆ ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸ್ ಆಫ್ ಟಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಆಫ್ ಟಿನೇ ಆಗುತ್ತೆ. ಈಗ ನನಗೆ ಎಕ್ಸ್ ಆಫ್ ಟಿ ಸಿಗ್ನಲ್ ಈಸ್ 5 ಅಂತ ಆದರೆ ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸ್ ಆಫ್ ಟಿ ಸ್ಕ್ವೇರ್ ಅಂದರೆ ದಿಸ್ ಇಸ್ 5 ಸ್ಕ್ವೇರ್. ಅದೇ ಈಗ ಎಕ್ಸ್ ಆಫ್ ಟಿ ಇಸ್ ಕಾಂಪ್ಲೆಕ್ಸ್ ಇದ್ದರೆ, if x of t is complex, then magnitude of x of t square is equal to x square plus xr square plus xi square ಆಗುತ್ತೆ. If x of t is 5 plus 3j, then magnitude of x of t square is equal to 5 square plus 3 square ಆಗುತ್ತೆ. So this is the more general form of energy of a signal. ಈ ಎನರ್ಜಿ ಆಫ್ ದ ಸಿಗ್ನಲ್ ಎನಿ ಸಿಗ್ನಲ್ ತಗೊಂಡು ಅದ್ರ ಎನರ್ಜಿ ನಾವು ಫೈಂಡ್ ಮಾಡಿದಾಗ ಅದು ಗ್ರೇಟರ್ ದೆನ್ 0 ಬಂದು ಲೆಸ್ ದ್ಯಾನ್ ಇನ್ಫಿನಿಟಿ ಬಂದರೆ, ಅಂದರೆ ಎನರ್ಜಿ ಫೈನೈಟ್ ಬಂದರೆ, ಎನಿ ಸಿಗ್ನಲ್ಲು ನಾವು ಎನರ್ಜಿ ಫೈಂಡ್ ಮಾಡಿದಾಗ ಫೈನೈಟ್ ಬಂದರೆ ಅದನ್ನು ನಾವು ಎನರ್ಜಿ ಸಿಗ್ನಲ್ ಅಂತ ಕರಿತೀವಿ. ಸೊ ಫೈನೈಟ್ ಅಂದರೆ ಇಟ್ ಮಸ್ಟ್ ಬಿ ಬಿಟ್ವೀನ್ 0 to ಇನ್ಫಿನಿಟಿ. ಸೊ ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ರೆ ಅಂಥ ಸಿಗ್ನಲ್ಸ್ನ ನಾವು ಎನರ್ಜಿ ಆಫ್ ದ ಸಿಗ್ನಲ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ಲು ನಾನು ಈ ಥರ ಒಂದು ಸಿಗ್ನಲ್ ತೊಗೊಳ್ತೀನಿ, 0 to 1 ಆ್ಯಂಪ್ಲಿಟ್ಯೂಡ್ 1 ಇದೆ. ಸೊ ಇದು ಎಕ್ಸ್ ಆಫ್ ಟಿ ತೊಗೊಳ್ತೇನೆ. So energy of this signal is equal to energy of magnitude of x of t square dt. The duration of the signal 0 to 1. So magnitude 0 to 1 ಅಲ್ಲಿ 1 ಇದೆ, 1 square dt 0 to 1. So
ಸೊ ಇಂಟಗ್ರೇಷನ್ ಟಿ ಆಗುತ್ತೆ 1 to 0 1 ಬರುತ್ತೆ. ಸೊ ಎನರ್ಜಿ ಇಸ್ 1 ಜೌಲ್. ಸೊ ಸಿಗ್ನಲ್ ಎನರ್ಜಿ ಇಸ್ 1 ಜೌಲು. ಇಟ್ ಈಸ್ ಕ್ಲಿಯರ್ಲಿ ಫೈನೈಟ್. ಸೊ ಅದಕ್ಕೋಸ್ಕರ ಇದನ್ನು ನಾವು ಎನರ್ಜಿ ಸಿಗ್ನಲ್ ಅಂತ ಕರಿತೀವಿ. ಸೊ ಎನರ್ಜಿ ಆಫ್ ದ ಸಿಗ್ನಲ್ ಈಸ್ ಈಕ್ವಲ್ ಟು minus infinity to plus infinity x of t square dt. So if energy is finite, signal is called energy signal. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಈಗ ಒಂದು ಪೀರಿಯಾಡಿಕ್ ಸಿಗ್ನಲ್ ತಗೊಳ್ತೀನಿ. ಸೊ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ ಇದೆ. ಈ ಒಂದು ಸೈಕಲಿಗೆ ಅಸ್ಯೂಮ್ ಮಾಡೋಣ ಎನರ್ಜಿ 1 ಜೌಲ್ ಅಂತ. ಸೊ 2 ಸೈಕಲಿಗೆ 2 ಜೌಲ್ ಆಗುತ್ತೆ. ಸೊ ಈ ಥರ ಇನ್ಫೈನೈಟ್ ಸೈಕಲ್ಸ್ ಇದೆ. ಸೊ ಎನರ್ಜಿ ಆಫ್ ದಿಸ್ ಸಿಗ್ನಲ್ ಏನಾಗುತ್ತೆ, ಇನ್ಫಿನಿಟಿ ಆಗುತ್ತೆ. ಇನ್ಫೈನೈಟ್ ಜೌಲ್ಸ್ ಆಗುತ್ತೆ. ಸೊ ಇದು ಫೈನೈಟ್ ಇಲ್ಲ. ಸೊ ಇದನ್ನು ನಾವು ನಾಟ್ ಎನ್ ಎನರ್ಜಿ ಸಿಗ್ನಲ್ ಅಂತ ಕರಿತೀವಿ. ಇಲ್ಲಿ ಸಿಗ್ನಲ್ ಯಾವಾಗ ಇನ್ಫೈನೈಟ್ ಎನರ್ಜಿ ಕೊಡುತ್ತೆ ಆವಾಗ ನಾವು ಅದನ್ನು ಎನರ್ಜಿ ಸಿಗ್ನಲ್ ಅಂತ ಕರೆಯಲ್ಲ. ಪೀರಿಯಾಡಿಕ್ ಸಿಗ್ನಲ್ಸು, ಆಲ್ಮೋಸ್ಟ್ ಆಲ್ ಪೀರಿಯಾಡಿಕ್ ಸಿಗ್ನಲ್ಸು ಇನ್ಫೈನೈಟ್ ಎನರ್ಜಿ ಪ್ರೊಡ್ಯೂಸ್ ಮಾಡುತ್ತೆ. ಅದಕ್ಕೋಸ್ಕರ ಅವನ್ನು ನಾವು ಎನರ್ಜಿ ಸಿಗ್ನಲ್ಸ್ ಅಂತ ಹೇಳೋಕ್ಕಾಗಲ್ಲ. ದೇ ಆರ್ ನಾಟ್ ಎನರ್ಜಿ ಸಿಗ್ನಲ್ಸ್. ನಾನ್ ಪೀರಿಯಾಡಿಕ್ ಸಿಗ್ನಲ್ಸ್ ಮತ್ತು ಫೈನೈಟ್ ಸಿಗ್ನಲ್ಸು, ಇದನ್ನು ನಾವು ಎನರ್ಜಿ ಸಿಗ್ನಲ್ಸ್ ಅಂತ ಕರಿತೀವಿ. ಸೊ ಪೀರಿಯಾಡಿಕ್ ಸಿಗ್ನಲ್ಸು ಎನರ್ಜಿ ಸಿಗ್ನಲ್ಸ್ ಆಗಿರಲ್ಲ. ಸೊ ವೆನ್ ಎಕ್ಸ್ ಆಫ್ ಟಿ ಇಸ್ ಕಂಟಿನ್ಯೂಸ್, ಎಕ್ಸ್ ಆಫ್ ಟಿ ಇಸ್ ಕಂಟಿನ್ಯೂಸ್ ಟೈಮ್ ಸಿಗ್ನಲ್ ಆಗಿದ್ದಾಗ ಇದ್ರ ಎನರ್ಜಿ ಹೆಂಗೆ ಫೈಂಡ್ ಮಾಡ್ತೀವಿ ಅಂದರೆ ಇಂಟಗ್ರೇಷನ್ ಮೈನಸ್ ಇನ್ಫಿನಿಟಿ ಪ್ಲಸ್ ಇನ್ಫಿನಿಟಿ ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸ್ ಆಫ್ ಟಿ ಸ್ಕ್ವೇರ್ ಡಿ ಟಿ ಮಾಡ್ತೀವಿ. ಸೊ ಈ ಕ್ವಾಂಟಿಟಿ ಎನರ್ಜಿ ಫೈಂಡ್ ಮಾಡಿದ್ದು ಇದೇನಾದರೂ ನಾವು ಫೈನೈಟ್ ಇದ್ದರೆ ಎಕ್ಸ್ ಆಫ್ ಟಿನ ನಾವು ಎನರ್ಜಿ ಸಿಗ್ನಲ್ ಅಂತ ಕರಿತೀವಿ. ಈಗ ಸಿಗ್ನಲ್ಲು ಡಿಸ್ಕ್ರೀಟ್ ಟೈಮ್ ಇದ್ದರೆ, ಎಕ್ಸ್ ಆಫ್ ಎನ್ ಡಿಸ್ಕ್ರೀಟ್ ಟೈಮ್ ಸಿಗ್ನಲ್ ಇದ್ದರೆ ಎನರ್ಜಿ ಹೆಂಗೆ ಫೈಂಡ್ ಮಾಡ್ತೀವಿ ಅಂದರೆ integration will be replaced by summation x of n ಸ್ಕ್ವೇರ್ ಮಾಡ್ತೀವಿ. ಇದು n is equal to minus infinity to plus infinity. ಒಂದು ಎಕ್ಸಾಂಪಲ್ ತಗೊಳ್ಳೋಣ. 0 1 2 ಇಲ್ಲಿ 1 2 3 ಇದೆ. ಸೊ ಇಲ್ಲಿ ಇದು ಎಕ್ಸ್ ಆಫ್ ಎನ್ ಅಂತ ತಗೊಳ್ಳೋಣ. ಈ ಸಿಗ್ನಲಿಂದ ಎನರ್ಜಿ ಫೈಂಡ್ ಮಾಡಬೇಕು ಅಂದರೆ ಸಮೇಷನ್, ಸಿಗ್ನಲ್ ಡ್ಯೂರೇಷನ್ 0 to 2 ಇದೆ ಅಷ್ಟೇ, ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸ್ ಆಫ್ ಎನ್ ಸ್ಕ್ವೇರ್ ಮಾಡಬೇಕು. ಸೊ ಇದನ್ನು ನಾವು ಎಕ್ಸ್ಪ್ಯಾಂಡ್ ಮಾಡಿದರೆ n is equal to 0 ಹಾಕ್ಬೇಕು ಫಸ್ಟು, ಎಕ್ಸ್ ಆಫ್ 0 ಸ್ಕ್ವೇರ್ ಪ್ಲಸ್ ಸಮೇಷನ್ ಇರೋದ್ರಿಂದ n is equal to 1 ಹಾಕಿದ್ರೆ ಎಕ್ಸ್ ಆಫ್ 1 ಸ್ಕ್ವೇರ್ ಪ್ಲಸ್ ಎಕ್ಸ್ ಆಫ್ 2 ಸ್ಕ್ವೇರ್. ಎಕ್ಸ್ ಆಫ್ 0 ಅಂದರೆ 1, ಸೊ 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್. 1 + 4 + 9 14 ಆಗುತ್ತೆ, 14 ಜೌಲ್ ಆಗುತ್ತೆ. ಸೊ ಇದು ಫೈನೈಟ್ ಆಗಿರೋದ್ರಿಂದ ಈ ಸಿಗ್ನಲ್ಲು ಎನರ್ಜಿ ಸಿಗ್ನಲ್ ಆಗುತ್ತೆ. ಇಲ್ಲೂ ಕೂಡ ಪೀರಿಯಾಡಿಕ್ ಸಿಗ್ನಲ್ಸ್ ಇದ್ದರೆ ಈ ಥರ ಪೀರಿಯಾಡಿಕ್ ಸಿಗ್ನಲ್ಸ್ ಇದ್ದರೆ ಎರಡು ಸೈಡು ಆಫ್ ದ ಆರಿಜಿನ್ ಈ ಥರ ಇದ್ದರೆ ಈ ಸಿಗ್ನಲ್ಲು ನಾನ್ ಎನರ್ಜಿ ಸಿಗ್ನಲ್ ಆಗುತ್ತೆ. ಇಟ್ಸ್ ನಾಟ್ ಆನ್ ಎನರ್ಜಿ ಸಿಗ್ನಲ್ ಬಿಕಾಸ್ ನಮಗೆ ಇನ್ಫೈನೈಟ್ ಎನರ್ಜಿ ಸಿಗುತ್ತೆ ಇದರಲ್ಲಿ. ಮುಂದಿನ ವೀಡಿಯೋದಲ್ಲಿ ಪವರ್ ಸಿಗ್ನಲ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಧನ್ಯವಾದಗಳು.